ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣಗಳು ಈಗ ಮುಂದುವರಿತಾ ಇದೆ. ಮತ್ತೊಂದು ಈಗ ವರದಿ ಬರ್ತಾ ಇದೆ ಬೆಳಗಾವಿಯಿಂದ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿರೋದು. ಹುಕ್ಕೇರಿ ಮೂಲದ ವೈಶಾಲಿ ಕೊಟುಬಾಗಿ ಮೃತ ಬಾಣಂತಿ. ನಿನ್ನೆ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿರ್ತಾಳೆ ವೈಶಾಲಿ. ನಿನ್ನೆ ಎದೆ ನೋವಿನಿಂದ ಐಸಿಯುಗೆ ದಾಖಲಿಸಲಾಗಿರುತ್ತೆ. ಚಿಕಿತ್ಸೆ ಫಲಿಸದೆ ಬಾಣಂತಿ ವೈಶಾಲಿ ಸಾವನ್ನಪ್ಪಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಅಂತ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಅನ್ನುವಂಥದ್ದು ಕುಟುಂಬಸ್ಥರ ಆಕ್ರೋಶ. ಈಗ ಯಾಕೋ ಸರಣಿ ಸಾವು ಮಾತ್ರ ನಿಲ್ತಾ ಇಲ್ಲ. ಬಾಣಂತಿಯರ ಸಾವು ಪ್ರತಿ ವರ್ಷವೂ ಕೂಡ ಈ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ವರ್ಷದಿಂದ ವರ್ಷಕ್ಕೆ ಇಷ್ಟೆಲ್ಲ ನಮ್ಮ ಹತ್ರ ಮೆಡಿಕಲಿ ಅಪ್ಗ್ರೇಡೆಡ್ ಆಗಿರುವಂಥದ್ದಿದೆ, ಟೆಕ್ನಾಲಜಿಗಳು ಬಂದಿದೆ. ಹೀಗಿದ್ದಾಗಲೂ ಕೂಡ ಬಾಣಂತಿಯರ ಸಾವಾಗ್ತಾ ಇದೆ ಅಂತಂದರೆ ಏನು ಕಾರಣ ಅದಕ್ಕೆ? ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ. ಮೊದಲು ಅಲ್ಲೇ ಡಾಕ್ಟರ್ ಹಾಕಿಲ್ಲ, ಅಲ್ಲಿ ಗುಲ್ ಕೊಡಕ್ಕೆ ಡಾಕ್ಟರ್ ಇಲ್ಲ. ನೀವು ಮುಂದೆ ಹೋಗಿರತ್ತಂದ್ರೆ ಮುಂದೆ ಹೋಗಿರೋಣಂತೆ ನಾವು ಇಲ್ಲಿ ಬಂದ್ರೆ ನಿನ್ನ ಎಲ್ಲ ಕಂಡೀಷನ್ ಬರಬಿಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತ್ರಾಸ ಮಾಡ್ಕೋದು, ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರೇನು ಮುಂದೆ ಅಸಿಡಿಟಿ ಆಗೈತೆ ಅಂದರು. ಒಂದೇನು ಇಂಜೆಕ್ಷನ್ ಮಾಡಿ ಒಂದು ಸಲೈನ್ ಹಚ್ಚೋದ್ರೆ ಮತ್ತು ಹೊಳೆ ಕರೆದು ಕೇರ್ ಮಾಡಲಿಲ್ಲ ರೀ. ಆಮೇಲೆ ಬಾಡಿ ತರಕ ಬಂದಂಗೆ ಮಾಡಿಬಿಟ್ರು. ಅದಂದ್ರೆ ಈ ಬೆಳಿಗ್ಗೆ ಎಷ್ಟು ಗಂಟೆಗೆ 6 ಗಂಟೆಗೆ ಇಲ್ಲಿ ತೊಗೊಂಬಂದಿದ್ರಿ ನೀವು? ಹಾಂ ರೀ. ಆಮೇಲೆ 6 ಗಂಟೆಗೆ ಡೆಲಿವರಿ ಎಷ್ಟು ಗಂಟೆಗೆ? 9:45. 9:40. ಅದ್ರ ಬಳಗೆ ನೀವು ಎಷ್ಟೊತ್ತಾಗ ಇದ್ರಿ ಅವ್ರ ಜೊತೆ? ನಾನು ನಿನ್ನೆ ಇಲ್ಲೇ ಅದನ್ರಿ ಸರ್, ಹಾಸ್ಪಿಟ್ಲ್ ಬಿಟ್ಟು ಎಲ್ಲಿ ಹೋಗಿಲ್ಲ. ನಿನ್ನೆ ಇಲ್ಲೇ ಇದೇವೆ ನಾವು. ಇಲ್ಲೇ ಅದೇವ್ರಿ? ಹಾಂ, ಇಲ್ಲೇ ಅದಾವೆ. ಏನತ್ತ ಅನ್ನೋದಿದ್ರು ಅವ್ರು ನಿನ್ನೆ? ನಿನ್ನೆಲ್ಲ ಬರೋಬ್ಬರಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇವ್ರು ಬೆಳಿಗ್ಗೆ ತ್ರಾಸಲ್ಲ, ಚೆಸ್ಟ್ ಪೇನ್ ಆಕೈತಿ. ಇವ್ರು ಕರೆದ್ರೆ ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರುಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ದಿಲೀಪ್, ಈ ಪ್ರಕರಣಗಳು ಮಾತ್ರ ಯಾಕೋ ಸರಣಿ ಸಾಲು ನಿಲ್ತಾನೆ ಇಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಬೆಳವಣಿಗೆಗಳಾಯಿತು. ಬಟ್ ಯಾರು ಮಹಿಳಾ ಆಯೋಗ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರ್ಬೋದು ಯಾರು ತಲೆನೂ ಕೆಡಿಸ್ಕೊಳ್ತಾ ಇಲ್ಲ. ಏನಿದೆ ಈ ಪ್ರಕರಣದ ಬಗ್ಗೆ ಮಾಹಿತಿ? ಹೇಗಾಯ್ತಂತೆ ಸಾವು? ಏನು ಹೇಳ್ತಾರೆ ವೈದ್ಯರು? ಅವ್ರನ್ನ ಪ್ರಮುಖವಾಗಿ ಏನಂತಂದ್ರೆ, ಈ ಒಂದು ಗರ್ಭಿಣಿಯನ್ನು ಅಡ್ಮಿಟ್ ಆಗಿರ್ತಾಳೆ, ಅವರನ್ನ ಸಿಜರಿನ್ ಮಾಡಿ ಮಗುನ ಹೊರಗಡೆ ತೆಗೆದಾದ್ಮೇಲೆ ಒಂದು ದಿವಸ ಆದ್ಮೇಲೆ ಇವತ್ತು ಬೆಳಗಿನ ಜಾವ ಅವರಿಗೆ ಒಂದಿಷ್ಟು ರಕ್ತಸ್ರಾವ, ಜೊತೆಗೆ ಏನಂತಂದ್ರೆ BP ಡೌನ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಆದ್ರೆ ಅಲ್ಲಿ ಇರ್ತಕ್ಕಂತ ವೈದ್ಯ ಏನು ಅಸಿಸ್ಟೆಂಟ್ ಇದಾರೆ, ಮೇಲ್ ನರ್ಸ್ಗೆ ನಾವು ಹೇಳಿದ್ರು ಕೂಡ ಯಾರು ಕ್ರಮ ತಗೊಳ್ಳಿಲ್ಲ, ಬೇಗ ಬಂದು ಟ್ರೀಟ್ಮೆಂಟ್ ಮಾಡಲಿಲ್ಲ ಹಾಗೆ ಅಂತೇಳಿ ಒಂದು ಈರನ್ನ ಏನ ವೈಶಾಲ್ಯರ ಪತಿ ಇದ್ದಾರೆ ಅವರು ಆರೋಪ ಮಾಡ್ತಾ ಇರುವಂತದ್ದು. ಮತ್ತೆ ಬೇಗನೆ ಟ್ರೀಟ್ಮೆಂಟ್ ಆಗಿದ್ರೆ ನನ್ನ ಹೆಂಡತಿ ಉಳಿತಿದ್ರು ಅಂತಕ್ಕಂಥ ಆರೋಪನ ಕೂಡ ಮಾಡ್ತಾ ಇದಾರೆ. ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿ ಇಲ್ಲ, ನಾವು ಆದಷ್ಟು ಬೇಗನೆ ICUಗೆ ಅಡ್ಮಿಟ್ ಮಾಡಿದೀವಿ, ಆದ್ರೆ ಕಂಟಿನ್ಯೂಸ್ ಆಗಿ ಅವ್ರ BP ಡೌನ್ ಆಗ್ತಾ ಇತ್ತು. ಹೀಗಾಗಿ ಈ ಒಂದು ಘಟನೆ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇರುವಂತದ್ದು. ಹೀಗಾಗಿ ಈಗ ಇನ್ನು ವೈದ್ಯರಿಗೆ ಮರಣೋತ್ತರ ಪರೀಕ್ಷೆ ಆಗ್ಬೇಕಾಗಿರುವಂತದ್ದು. ಮತ್ತೆ ಸ್ಥಳಕ್ಕೆ APMC ಪೊಲೀಸರು ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.